ರೆಡ್ಡಿ ಮಗಳು ಬ್ರಹ್ಮಿಣಿ ಮದುವೆಗೆ 2 ವಿಶೇಷ ರೈಲುಗಳ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ. ಬೆಂಬಲಿಗರು ಕಾರ್ಯಕರ್ತರಿಗೆ ರೈಲ್ವೆ ಟಿಕೆಟ್ ಬುಕ್ ಅನ್ನ ಮಾಡಿಸಿದ್ದಾರೆ ರೆಡ್ಡಿ ಕುಟುಂಬ. ಇನ್ನು ನವೆಂಬರ್ 15ರ ಸಂಜೆ ಬಳ್ಳಾರಿಯಿಂದ ಬೆಂಗಳೂರಿಗೆ ಬರೋದಕ್ಕೆ ವಿಶೇಷ ಟ್ರೈನ್ ವ್ಯವಸ್ಥೆ ಮಾಡಿರೋದು. ಬಳ್ಳಾರಿಯಿಂದ ಬರಲಿದೆ ನೂರಾರು ಬಸ್ಗಳು, ಕಾರುಗಳು. ಹೀಗಾಗಿ ಒಂದಷ್ಟು ಟ್ರಾಫಿಕ್ ಸಮಸ್ಯೆ ಕೂಡ ಆಗೋದುಂಟು ನವೆಂಬರ್ 15ರಂದು. ಇನ್ನು ಬಳ್ಳಾರಿಯಲ್ಲಿರುವಂತಹ ಜನಾರ್ದನ ರೆಡ್ಡಿ ಮಗಳ ಮದುವೆ ಸಂಭ್ರಮ ಸಿಕ್ಕಾಪಟ್ಟೆ ಜೋರಾಗಿದೆ. ಇವತ್ತು ವಿವಾಹ ಪೂರ್ವ ಕಾರ್ಯಗಳು ಅದ್ದೂರಿಯಾಗಿ ನಡೀತಾ ಇದ್ದು, ಮದುಮಗಳು ಬ್ರಹ್ಮಿಣಿಗೆ ಖ್ಯಾತ ಸಿನಿಮಾ ನಟಿಯರು ಅರಿಶಿಣ ಹಚ್ಚುವ ಶಾಸ್ತ್ರವನ್ನ ನೆರವೇರಿಸಿದ್ರು. ಬಹುಭಾಷಾ ನಟಿಯರಾದ ರಾಧಿಕಾ, ಮೀನಾ, ಸ್ನೇಹ, ನೇಹಾ ಸೇರಿದಂತೆ ಹಲವು ನಟಿಯರು ಬ್ರಹ್ಮಿಣಿಗೆ ಅರಿಶಿಣ ಹಚ್ಚಿ ಶುಭ ಹಾರೈಸಿದ್ರು. ಅರಿಶಿಣ ಕಾರ್ಯದ ವೇಳೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಆಯೋಜನೆ ಮಾಡಲಾಗಿತ್ತು. ಇನ್ನು ನಿನ್ನೆ ಮಾಜಿ ಸಚಿವ ಅಂಬರೀಶ್ ಕುಟುಂಬ ಕೂಡ ರೆಡ್ಡಿ ಮಗಳಿಗೆ ಶುಭ ಹಾರೈಸಿತು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿರೇಶ್ ದಾನಿ. ಹೆಂಗಿದೆ ಬಳ್ಳಾರಿ ಸದ್ಯದ ಚಿತ್ರಣ ನೋಡ್ತಾ ಇದ್ರೆ? ದಿವ್ಯಜ್ಯೋತಿ, ಇದೊಂದು ಅದ್ದೂರಿ ಮದುವೆ ಅನ್ನೋದಕ್ಕಿಂತ ರಾಯಲ್ ಮದುವೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತ ಹೇಳ್ಬೋದು. ಜನಾರ್ದನ್ ರೆಡ್ಡಿ ಏಕೈಕ ಪುತ್ರಿ ಏನ್ ಬ್ರಹ್ಮಣಿ ಇದ್ದಾರೆ, ಇವರ ಮದುವೆಗೆ ಸಾಕಷ್ಟು ಕೋಟ್ಯಾಂತರ ರೂಪಾಯಿ ಹಣವನ್ನ ಖರ್ಚು ಮಾಡಿ ಮದುವೆ ಮಾಡ್ಲಾಗ್ತಾ ಇದೆ. ಟಾಲಿವುಡ್ ಆಗಿರ್ಬೋದು, ಬಾಲಿವುಡ್ ಆಗಿರ್ಬೋದು ಮತ್ತು ಸ್ಯಾಂಡಲ್ವುಡ್ ನ ಕಲಾವಿದರು ಮದುವೆಗೆ ಹಾಜರಾಗ್ತಾ ಇದ್ದಾರೆ. ಜೊತೆಗೆ ಅಂತಂದ್ರೆ ಈಗ ನಿನ್ನೆ ಏನು ಬ್ರಹ್ಮಣಿಗೆ ಅರಿಶಿಣ ಕಾರ್ಯವನ್ನ ಮಾಡಿದ್ರು, ಅವಳನ್ನ ಮದುಮಗಳು ಮಾಡುವಂತ ಸಂದರ್ಭದಲ್ಲಿ ತೆಲುಗಿನ ಸಾಕಷ್ಟು ನಟಿಯರು ಬಂದು ಅವರಿಗೆ ಬ್ರಹ್ಮಣಿ ಅವರಿಗೆ ಅರಿಶಿಣವನ್ನು ಹಚ್ಚುವ ಮೂಲಕ ಅವ್ರನ್ನ ಮದುಮಗಳು ಮಾಡುವ ಕಾರ್ಯದಲ್ಲಿ ಅವರು ಸಹ ಭಾಗಿಯಾಗಿದ್ರು. ಜನಾರ್ದನ್ ರೆಡ್ಡಿಯ ಏನು ಬಳ್ಳಾರಿ ಅಹಂಭಾವಿ ಬಳಿ ಇರ್ತಕ್ಕಂಥ ಅವ್ರ ನಿವಾಸದಲ್ಲಿ ಅಕ್ಷರಶಃ ಸಂಭ್ರಮ ಮನೆ ಮಾಡಿದೆ ಅಂತ ಹೇಳ್ಬಹುದು. ಪ್ರತಿನಿತ್ಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾ ಇವೆ. ಜೊತೆಗೆ ಏನಂತಂದ್ರೆ ಅವರು 9 ದಿನಗಳ ಏನು ಮದುವೆ ಕಾರ್ಯಗಳನ್ನು ನಡೆಸ್ತಾ ಇದ್ದಾರೆ. ದಿನಕ್ಕೊಂದೊಂದು ದೇವರ ಕಾರ್ಯ ಮತ್ತೆ ಏನು ಮದುಮಗಳ ಕಾರ್ಯ, ಆ ರೀತಿಯಾಗಿ ಆ ಎಲ್ಲ ಕಾರ್ಯಗಳಲ್ಲೂ ಸಹ ಸಂಭ್ರಮ ಮನೆ ಮಾಡಿದೆ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಈ ಮದುವೆ ಸಾಕಷ್ಟು ಅದ್ದೂರಿತನದಿಂದ ಕೂಡಿದೆ. ಇನ್ನೊಂದ್ ಕಡೆ ಜನಾರ್ದನ್ ರೆಡ್ಡಿಯ ಮಗಳ ಮದುವೆ ನವೆಂಬರ್ 14 ನಡೀತಾ ಇದೆ. ಆ ಮದುವೆಗೆ ಬಳ್ಳಾರಿಯಿಂದ ಅವರ ಬೆಂಬಲಿಗರು ಮತ್ತು ಬಿಜೆಪಿಯ ಕಾರ್ಯಕರ್ತರನ್ನ ಕರೆದೊಯ್ಯಲಿಕ್ಕೆ ಈಗಾಗಲೇ 2 ಟ್ರೈನ್ಗಳನ್ನ ಬುಕ್ ಮಾಡಿದ್ದಾರೆ. ನವೆಂಬರ್ 15ರ ಸಂಜೆ 4:15 ಮತ್ತು 5:00ಗೆ ಹೊರಡುವಂತ 2 ಟ್ರೈನ್ಗಳಿಗೆ ಸಂಪೂರ್ಣವಾಗಿ ಟಿಕೆಟ್ ಗಳನ್ನ ಈಗಾಗಲೇ ಜನಾರ್ದನ್ ರೆಡ್ಡಿ ಕುಟುಂಬದವರು ಬುಕ್ ಅನ್ನ ಮಾಡಿದ್ದಾರೆ. ಜೊತೆಗೆ ಅಂತಂದ್ರೆ ಈ ಕುರಿತಂತೆ ಇನ್ನೂ ಎಷ್ಟು ಜನ ಬರ್ತಾರೆ ನೋಡ್ಕೊಂಡು ಅವರಿಗೆ ಬಸ್ಸಿನ ವ್ಯವಸ್ಥೆಯನ್ನು ಸಹ ಮಾಡ್ಲಿಕ್ಕೆ ಈಗಾಗಲೇ ಜನಾರ್ದನ್ ರೆಡ್ಡಿ ಕುಟುಂಬ ರೆಡಿ ಆಗಿದೆ ಅಂತ ಹೇಳ್ಬೋದು. ದಿವ್ಯಜ್ಯೋತಿ, ಅಂದ್ರೆ ಬಳ್ಳಾರಿ ಇರ್ತಕ್ಕಂತ ಕಾರ್ಯಕರ್ತರಿಗೆ ಮತ್ತು ಅವರ ಕುಟುಂಬ ವರ್ಗಕ್ಕೆ ಮಾತ್ರನಾ, ಅಥವಾ ಸಾರ್ವಜನಿಕರಿಗೂ ಕೂಡ ಏನಾದ್ರೂ ವಿಶೇಷವಾಗಿ ಆಹ್ವಾನವನ್ನ ನೀಡಿ ಅವ್ರಿಗೂ ಕೂಡ ಬಸ್ ವ್ಯವಸ್ಥೆ ಅಥವಾ ಟ್ರೈನ್ ವ್ಯವಸ್ಥೆ ಕಲ್ಪಿಸಿದ್ದಾರಾ, ಹೇಗೆ? ದಿವ್ಯಜ್ಯೋತಿ, ಈಗಾಗಲೇ ಜನಾರ್ದನ್ ರೆಡ್ಡಿ ಕುಟುಂಬ ಮತ್ತು ಶ್ರೀರಾಮುಲು, ಸೋಮಶೇಖರ್ ರೆಡ್ಡಿ ಮತ್ತು ಸುರೇಶ್ ಬಾಬು ತೀರಾ ಆಪ್ತರಿಗೆ ಸ್ವತಃ ಅವರೇ ಹೋಗಿ ಆಹ್ವಾನವನ್ನ ನೀಡಿದ್ದಾರೆ. ಉಳಿದಂತೆ ಕಾರ್ಯಕರ್ತರು ಮತ್ತೇನು ಬೆಂಬಲಿಗರು ಬರ್ತಾರೆ ಅವರಿಗೆ ಟ್ರೈನು ಮತ್ತು ಬಸ್ಗಳನ್ನ ಬುಕ್ ಮಾಡಲಾಗಿದೆ. ಬಹುತೇಕ ನಾಯಕರುಗಳು ಎಲ್ಲರೂ ಸಹ ಕಾರ್ಗಳಲ್ಲೇ ವಿವಾಹ ಕಾರ್ಯಕ್ಕೆ ಆರಂಭಿಸ್ತಾರೆ. ಆದ್ರೆ ಕಾರ್ಯಕರ್ತರು ಮತ್ತೇನು ಬೆಂಬಲಿಗರು ಬರ್ತಾರೆ ಇವರಿಗೆ ಬಸ್ಸು ಮತ್ತು ಟ್ರೈನ್ ನಲ್ಲಿ ವ್ಯವಸ್ಥೆ ಮಾಡಲಾಗಿದೆ. ಹೀಗಾಗಿ ನವೆಂಬರ್ 15 ಸಂಪೂರ್ಣವಾಗಿ 2 ಟ್ರೈನ್ಗಳಲ್ಲಿ ಸಂಪೂರ್ಣವಾಗಿ ಜನಾರ್ದನ್ ರೆಡ್ಡಿಯ ಬೆಂಬಲಿಗರು ಕಾರ್ಯಕರ್ತರು ಆ ಮದುವೆ ಕಾರ್ಯಕ್ಕೆ ಹಾಜರಾಗ್ತಾ ಇದ್ದಾರೆ. ದಿವ್ಯಜ್ಯೋತಿ, ಓಕೆ, ಹಾಗಿದ್ರೆ ಇವತ್ತು ಕೂಡ ಯಾರಾದ್ರೂ ಅತಿಥಿಗಳು ಬರುವಂತಹ ನಿರೀಕ್ಷೆಗಳಿದೆಯಾ, ಅಥವಾ ಬಂದು ಹೋಗ್ತಾನೆ ಇದ್ದಾರೆ ಅತಿಥಿಗಳೆಲ್ಲರೂ ಕೂಡ? ಹೌದು ದಿವ್ಯಜ್ಯೋತಿ, ಈಗಾಗಲೇ ಏನು ಜನಾರ್ದನ್ ರೆಡ್ಡಿ ಆಪ್ತ ಏನ್ ಕುಟುಂಬರಿದ್ದಾರೆ, ಮದುವೆ ದಿನ ವಿಶ್ ಮಾಡ್ಲಿಕ್ಕೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಅಂತ ಹೇಳಿ ಈಗಾಗಲೇ ಅವರ ಮನೆಗೆ ಆಗಮಿಸಿ ಸಾಕಷ್ಟು ಜನರು ಬಂದು ವಿಶ್ ಮಾಡಿ ಹೋಗ್ತಾ ಇದ್ದಾರೆ. ಬಹುತೇಕರು ಆಂಧ್ರ ಮೂಲದ ನಟರಾಗಿರ್ಬೋದು, ಸಚಿವರಾಗಿರ್ಬೋದು, ಅಲ್ಲಿ ಗಣ್ಯಾತಿ ಗಣ್ಯರು ಎಲ್ಲರೂ ಸಹ ಜನಾರ್ದನ್ ರೆಡ್ಡಿ ಕುಟುಂಬಕ್ಕೆ ಬಂದು ಅವರು ವಿಶ್ ಮಾಡಿ ಹೋಗ್ತಾ ಇದ್ದಾರೆ. ಜೊತೆಗೆ ಏನಂತಂದ್ರೆ ಇವತ್ತು ಅಲ್ಲಿ ಮೆಹಂದಿ ಕಾರ್ಯ ನಡೆಯಲಿದೆ. ಹೀಗಾಗಿ ಇವತ್ತು ಸಹ ಟಾಲಿವುಡ್ ನ ಸಾಕಷ್ಟು ಸ್ಯಾಂಡಲ್ವುಡ್ ನಟಿಯರು ಅಲ್ಲಿ ಆಗಮಿಸಿ ಮೆಹಂದಿ ಕಾರ್ಯದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ದಿವ್ಯಜ್ಯೋತಿ, ಮೆಹಂದಿ ಕಾರ್ಯಕ್ರಮ ಅಂತ ಅಂದ್ರೆ ಅಲ್ಲಿ ನೃತ್ಯ ಕೂಡ ಇರುತ್ತೆ. ಅದಕ್ಕೇನಾದ್ರೂ ಸ್ಪೆಷಲ್ ಪ್ರಿಪರೇಷನ್ಸ್ ಏನಾದ್ರೂ ಅದ್ರ ಬಗ್ಗೆ ಏನಾದ್ರೂ ಮಾಹಿತಿ ಸಿಕ್ಕಿದ್ಯಾ ವೀರೇಶ್? ಹೌದು ದಿವ್ಯಜ್ಯೋತಿ, ಇವತ್ತು ನಿನ್ನೆ ಮದುಮಗಳ ಕಾರ್ಯ ಮಾಡುವಂತ ಸಂದರ್ಭದಲ್ಲೂ ಸಹ ತೆಲುಗಿನ ಸಾಕಷ್ಟು ನಟಿಯರು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಇವತ್ತು ಮೆಹಂದಿ ಕಾರ್ಯ ನಡೀತಾ ಇದೆ. ಮೆಹಂದಿ ಕಾರ್ಯದಲ್ಲೂ ಸಹ ತೆಲುಗಿನ ಸಾಕಷ್ಟು ನಟಿಯರು ಆಗಮಿಸ್ತಾ ಇದ್ದಾರೆ. ಜೊತೆಗೆ ಏನಂತಂದ್ರೆ ಅಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸಹ ಆಯೋಜಿಸಲಾಗಿದೆ. ಜನಾರ್ದನ್ ರೆಡ್ಡಿ ಅವರ ಮನೆ ಏನಿದೆ ಸಂಪೂರ್ಣವಾಗಿ ಕೋಟೆ ಇದೆ. ಆ ಕೋಟೆ ಒಳಗಡೆ ಅಲ್ಲಿ ಅವರ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಅಲ್ಲಿ ಯಾವುದೇ ರೀತಿಯಾದಂತಹ ಮಾಧ್ಯಮದವರಿಗೆ ಅವಕಾಶವನ್ನು ಸಹ ಕೊಟ್ಟಿಲ್ಲ. ಹೀಗಾಗಿ ಅಲ್ಲಿ ಅವರ ಮನೆ ಒಳಗಡೆನೆ ಕೇವಲ ಆಪ್ತರಷ್ಟೇ ಮಾತ್ರ ಆ ಸಮಾರಂಭದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ದಿವ್ಯಜ್ಯೋತಿ, ಇನ್ನು ಅಲ್ಲಿ ಬಂದು ಉಳ್ಕೊಳ್ಳೋರ್ಗೆಲ್ಲ ಹೇಗೆ ವ್ಯವಸ್ಥೆ ವೀರೇಶ್? ದಿವ್ಯಜ್ಯೋತಿ, ಅಂದ್ರೆ ತೀರಾ ಆಪ್ತರು ಜನಾರ್ದನ್ ರೆಡ್ಡಿ ಹಾಗೂ ಶ್ರೀರಾಮುಲು ಅವರ ಮನೆಯಲ್ಲಿ ವಾಸವಾಗಿದ್ದಾರೆ. ಉಳಿದಂತೆ ಬಹುತೇಕ ಬಳ್ಳಾರಿಯಲ್ಲಿರ್ತಕ್ಕಂಥ ಏನು ಲಾಡ್ಜ್ಗಳಿವೆ, ರೆಸಾರ್ಟ್ಗಳಿವೆ, ಅಲ್ಲೆಲ್ಲ ಅವ್ರಿಗೆ ವಸತಿ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಒಟ್ಟಾರೆಯಾಗಿ ಇದೊಂದು ರಾಯಲ್ ಮದುವೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತ ಹೇಳ್ಬೋದು. ಅಷ್ಟೊಂದು ಪ್ರಮಾಣದಲ್ಲಿ ಅದ್ದೂರಿಯಾಗಿ ಆಡಂಬರದಿಂದ ಈ ಮದುವೆಯನ್ನ ಮಾಡ್ತಾ ಇದ್ದಾರೆ. ದಿವ್ಯಜ್ಯೋತಿ, ಥ್ಯಾಂಕ್ ಯು ವೀರೇಶ್ ದಾನಿ ನಿಮ್ಮೆಲ್ಲ ಮಾಹಿತಿಗೆ.
वयमग्नेर्मानुषाः इष्टञ्च भीतञ्च उभे च नाध्याव पृथिवी अहंसस्तासा इह गतिर्वामस्वेदञ्च। ಟಿಪ್ಪು ಜಯಂತಿ ಮಾಡಿದ್ದರಿಂದ ರಾಜ್ಯ ಸರ್ಕಾರಕ್ಕೆ ಬಂದಿದ್ದೇನು ಅನ್ನೋದು ನನಗೆ ಗೊತ್ತಿಲ್ಲ. ಕಾರಣ ಪಾರಂಪರಿಕವಾಗಿ ಚರಿತ್ರೆ ಭಾಗಗಳೇ ಭಾರತದ ಚುನಾವಣಾ ಚರಿತ್ರೆಯಲ್ಲಿ ನೋಡುವುದಾದರೆ ಸಾಮಾನ್ಯವಾಗಿ ಅಲ್ಪಸಂಖ್ಯಾತರು ಕಾಂಗ್ರೆಸ್ ಜೊತೆಯೇ ಇದ್ದಾರೆ. ಹಾಗಾಗಿ ಅವರ ಜೊತೆಯೇ ಇರುವವರನ್ನ ಮತ್ತೆ ಅವರನ್ನೇ ಮೆಚ್ಚಿಸಲು ಯಾಕೆ ಮಾಡ್ತಾರೆ ಅನ್ನೋದು ಒಂದು ಆರೋಪ. ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ಯಲ್ಲಪ್ಪ ಮೃತದೇಹ ತಿಪ್ಪಗೊಂಡನಹಳ್ಳಿ ಜಲಾಶಯದಲ್ಲಿ ಈಗ ಪತ್ತೆಯಾಗಿದೆ ಅನ್ನುವಂತ ಬ್ರೇಕಿಂಗ್ ನ್ಯೂಸ್ ಸಿಗ್ತಾ ಇರುವಂತದ್ದು. 2 ದಿನಗಳ ಬಳಿಕ ಯಲ್ಲಪ್ಪನ ಮೃತದೇಹ ಪತ್ತೆಯಾಗಿದೆ.